ನೋಡಿ, ನಾನು ನಿಮಗೆ ಎಷ್ಟು ಜಮೀನು ಆಗಲೇ ಹೇಳಿದೆ, ಯಾವುದನ್ನು ನಿಮ್ಗೆ ಸತೀಶಿಗೆ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ. ಅಳ್ನೂರು ಮಾಣಿಪಾಡಿ ರಿಪೋರ್ಟ್ ಏನು ಬಂತು, ಆ ರಿಪೋರ್ಟ್ನಲ್ಲಿ ಕಮರುಲ್ಲಾ ಇಸ್ಲಾಮ್ 8 ಎಕರೆ 34 ಗುಂಟೆನ ಹೊಡೆದಾಕಿದ್ದಾರೆ. ಅದೇ ರೀತಿಯಲ್ಲಿ ಆಗ ಗುಲ್ಬರ್ಗದ MP ಆಗಿದ್ದಂಥ ಇಕ್ಬಾಲ್ ಅಹಮದ್ ಸರಡಗಿ, ಮಲ್ಲಿಕಾರ್ಜುನ್ ಖರ್ಗೆ, CM ಇಬ್ರಾಹಿಮು, ಧರ್ಮಸಿಂಗು ಇವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. K ರೆಹಮಾನ್ ಖಾನು ಇವರು ಒಟ್ಟು 4 ಎಕರೆ ಭೂಮಿಯನ್ನು ಸಾಂಕಿ ಟ್ಯಾಂಕ್ ಏನಿದೆ, ಸಾಂಕಿ ರೋಡ್ ಇದೆ, ಅದರಲ್ಲಿ ಹೊಡೆದಿದ್ದಾರೆ. ಅದು ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇದೆಯಲ್ಲ, ಅದನ್ನು 90 ಇಯರ್ಸ್ಗೆ ಅಂತ ತಗೊಂಡ್ಬಿಟ್ಟು ಅದು ಹೊಡೆದಾಕಿದ್ದಾರೆ. CK ಜಾಫರ್ ಶರೀಫು ಇದು ಬದುಕಿಲ್ಲ. 602 ಎಕರೆ 29 ಗುಂಟೆಯನ್ನು ಬಿಲಾಂಗಿಂಗ್ ಟು ದಿ ಹಜರತ್ ಮಾಣಿಕ್ ಶಾ ದರ್ಗಾ, ಇದು ಬೆಲ್ಲಹಳ್ಳಿ ವಿಲೇಜು, ಕಬ್ಬನ್ಪೇಟೆ, ಇಲ್ಲಿಗೆ ಸೇರಿದ್ದನ್ನು ಹೊಡೆದಾಕಿದ್ದಾರೆ. ರೋಷನ್ ಬೇಗು ಸುಮಾರು 7322 ಸ್ಕ್ವೇರ್ ಫುಟ್ಟು, ಅದು ಒಂದು ಕಡೆ ಹೊಡೆದಿದ್ದರೆ, ಇನ್ನೊಂದು ಕಡೆ 100/200 ಸ್ಕ್ವೇರ್ ಫುಟ್ ಇರೋವಂಥದ್ದನ್ನು ಮುಸ್ಲಿಂ ಗ್ರೇವ್ ಯಾರ್ಡಿಗೆ ಸಂಬಂಧಪಟ್ಟಿದ್ದು ಆ ಬೆಂಗಳೂರಿನಲ್ಲಿ ಆರ್ಮ್ಸ್ಟ್ರಾಂಗ್ ರೋಡಲ್ಲಿ ಹೊಡೆದಾಕಿದ್ದಾರೆ. ಹಾಗೆ NA ಹ್ಯಾರಿಸು 239.38 ಎಕರೆ ಜಮೀನನ್ನು ಯಲಹಂಕದಲ್ಲಿ ಇದು ಸುನ್ನಿ ಮುಸಾಫಿರ್ ಖಾನ ಇದಕ್ಕೆ ಮೀಸಲಾಗಿದ್ದನ್ನು ಹೊಡೆದಾಕಿದ್ದಾರೆ. CM ಇಬ್ರಾಹಿಮು ಅವರು ಇನ್ನೊಂದು ಕಡೆ ಒಂದು ನಿಮಿಷ ಪ್ರಾಪರ್ಟಿ ನಂಬರ್ 10 ಆನ್ ಸರ್ದಾರ್ ಪಟ್ರಪ್ಪ ರೋಡ್ ಅಂತೇಳಿ ಬೆಂಗಳೂರು, ಅಲ್ಲಿ ಹೊಡೆದಾಕಿದ್ದಾರೆ. ಹಾಗೆ AM ಹಿಂಡಸಗೇರಿ ಅವರು 2 ಎಕರೆ 3 ಗುಂಟೆ ಜಾಗವನ್ನು, ಒಂದು ದರ್ಗಾಕ್ಕೆ ಸೇರಿದ್ದು ಜಾಗವನ್ನು ಅವರು ಬೆಂಗಳೂರಿನ ಅಣ್ಣೇಪುರ ಅಂತೇಳಿ ಹೇಳ್ಬಿಟ್ಟು ಅಲ್ಲಿ ಹೊಡೆದಾಕಿದ್ದಾರೆ. ಹಾಗೆ ಇನ್ನೂ ಸುಮಾರು ಜನ ಗಂಗಾವತಿನಲ್ಲಿ ಒಬ್ಬರು MLA ಇಕ್ಬಾಲ್ ಅನ್ಸಾರಿ ಅಂತ ಇರೋರು ಆಗಿದ್ದವರು, ಅವರು 2 ಎಕರೆ 9 ಗುಂಟೆ ಹೊಡೆದಾಕಿದ್ದಾರೆ. ಈ ಜಮೀನನ್ನು ಬಸವರಾಜ ಬೊಮ್ಮಾಯಿ ಇದು ನಿಮಗೆ ವಫಿಗೆ ಸೇರಿದ್ದು, ಇದನ್ನು ಇದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದರು. ಸರ್ಕಾರಿ ಭೂಮಿಗೆ ಕಿತ್ಕೊಳ್ಳಿ, ರೈತರ ಭೂಮಿಗೆ ಹೋಗಿಬಿಟ್ಟು ವಫ್ ಅಂತ ಬೋರ್ಡ್ ಹಾಕೊಳ್ಳಿ ಅಂತ ಹೇಳಿರಲಿಲ್ಲ. ಇದು ಸತೀಶ್ ಅವರ ಮಾಹಿತಿಗಿರಲಿ. ಮಾಣಪಾಡಿ ವರದಿಯನ್ನು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಸದನದ ಮುಂದಿಡಬೇಕಿತ್ತು. ಆದರೆ ಇನ್ನು ಮುಂದಾದ್ರೂ ಮುಂದಿಡಲಿ ಅಂತೇಳಿ ಹೇಳ್ಬಿಟ್ಟು ನಾನು ಕೇಳ್ಕೊಳ್ಳಿ. ಈಗ ಪ್ರತಾಪ್ ಸಿಂಹನಿಗೆ ಅಧಿಕಾರ ಇದ್ದಾಗ ಅವನೇನೇನು ಮಾಡಬೇಕು ಮೈಸೂರು ಕೊಡಗದ ಜನಕ್ಕೆ ಗೊತ್ತು ಮಾಡಿದ್ದಾನೆ. ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿದ್ದೀನಿ. ಕೆಲವೊಂದು ಸರಿ ವಿಳಂಬ ಆಗಿರುತ್ತದೆ, ಕೆಲವೊಂದು ಸರಿ ಅಚಾತುರ್ಯಗಳಾಗಿರ್ತವೆ. ಹಾಗಂತ ಹಿಂದೆ ತಪ್ಪಾಗೋಗ್ಬಿಟ್ಟಿದೆ, ಇನ್ನು ಮುಂದೆ ಸರಿ ಮಾಡಲೇಬಾರ್ದು ಅಂತೇನಿಲ್ಲ. ಅದಕ್ಕೆ ಈಗ ಸರಿ ಮಾಡಿ ಅಂತ ನಾವು ಹೋರಾಟವನ್ನು ತೆಗೆದುಕೊಂಡಿದ್ದೀವಿ. ನಮ್ಮ ಸರ್ಕಾರ ಖಂಡಿತ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಆದ ನಂತರ ಬರುತ್ತೆ. ಬಂದಾದಮೇಲೆ ಖುದ್ದಾಗಿ ನಾನೇ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿದ್ರು ಅದನ್ನು ಟೇಬಲ್ ಮಾಡಿಸ್ತೀನಿ. ಈಗ ಒಂದು ನಿಮಿಷ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ. ನಾನು ಹಾಗಾಗಿ ಅಧಿಕಾರ ಇರಲಿ ಇಲ್ದಲೇ ಇರಲಿ, ಮೈಸೂರು ಕೊಡಗು ಈ ಭಾಗದ ಜನರ ಸೇವೆ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ನಮ್ಮ ಭಾಗದಲ್ಲಿ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ 443 ಎಕರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ ಸರ್ಕಾರಿ ಭೂಮಿಯನ್ನು ಹೊಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಮಾಡ್ತಾಯಿದ್ದಾರೆ, ಒಫರ್ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ, ಮಾಧ್ಯಮಗಳ ಮುಖಾಂತರವಾಗಿ ಧ್ವನಿ ಎತ್ತೋದಕ್ಕೆ, ನಿಮ್ಮ ಸಹಾಯ ಕೋರಲಿಕ್ಕೆ ಇಲ್ಲಿ ಬಂದಿದ್ದೀನಿ. ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಪತ್ರಿಕಾಗೋಷ್ಠಿ ಆಗುತ್ತೆ. ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ. ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇದು BJP ವಿಚಾರನೇ ಆಗಿರುತ್ತೆ. ಇದು BJPನೇ. ನಾ ಪ್ರತಾಪ್ ಸಿಂಹನಿಗೆ BJP ಹೊರತಾದಂಥ ಇಂಡಿವಿಜುವಾಲಿಟಿ ಏನಿಲ್ಲ. ಮನೆಯಲ್ಲಿ ನನ್ನ ಹೆಂಡತಿ ಗಂಡ, ನನ್ನ ಮಗಳಿಗೆ ಅಪ್ಪ, ಅದು ಒಂದು ನಿಮಿಷ. ಆದರೆ ಮನೆಯಿಂದ ಆಚೆ ಕಾಲಿಟ್ಟು ಕೂಡಲೇ ನಾನು ಒಬ್ಬ BJP ಕಾರ್ಯಕರ್ತ. ಅದು ವಿಜೇಂದ್ರ ಅವ್ರು ಇರ್ಬೋದು, ಯತ್ನಾಳ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಮೈವಿ ರವಿಶಂಕರ್ ಅವ್ರು ಇರ್ಬೋದು, ಯೋಗಾನಂದ್ ಅವ್ರು ಇರ್ಬೋದು, ಅಲ್ಲಿ ದೇವನೂರು ಪ್ರತಾಪ್ ಇದ್ದಾರೆ, ಪ್ರಭಾಕರ್ ಇದ್ದಾರೆ, ಇಲ್ಲಿ ಉಮೇಶ್ ಇದ್ದಾರೆ, ನಾವೆಲ್ಲರೂ, ನಮಗೆ ಗೋಪಿ ಇದ್ದಾರೆ, ನಾವೆಲ್ಲ ಅಲ್ಟಿಮೇಟ್ಲಿ BJP ಕಾರ್ಯಕರ್ತರು. ನಮ್ಮ ಹತ್ರ ಒಂದು ಮಾಹಿತಿ ಇದ್ದಾರೆ, ಹಣ ಇಲ್ಲೇನೋ ಆಗೋಗಿದೆ, ಈ ಥರದ್ದು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಅವರು BJP ಕಾರ್ಯಕರ್ತರಾಗಿ ಜನರ ಬಗ್ಗೆ, ರಾಜ್ಯದ ಬಗ್ಗೆ, ಸರ್ಕಾರಿ ಭೂಮಿ ಬಗ್ಗೆ, ರೈತರ ಭೂಮಿ ಬಗ್ಗೆ ಕಾಳಜಿ ಇಟ್ಕೊಂಡು ತರ್ತಾರೆ. ನಾವು ನಮ್ಮದೇ ಹಂತದಲ್ಲಿ ನಾವು ಧ್ವನಿ ಎತ್ತುತ್ತಾ ಇರ್ತೀವಿ. ಇದು ಒಟ್ಟಾರೆ ಇದು BJP ಹೋರಾಟ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.